ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮಸ್ಕಾರ ಗೈಸ್, ನಾನು ಮಾಡ್ತಿದ್ದೀನಿ ನಮ್ಮ ಅಮ್ಮಂಗೋಸ್ಕರ ಬ್ರೆಡ್ದು ಪಕೋಡಿ. ಈ ಕಂಟೆಕ್ಸ್ಟ್ ಏನು ಅಂದರೆ, ಪಕೋಡಿ ಮಾಡ್ತಾ ಮಾಡ್ತಾ ನನ್ನ ಫ್ರೆಂಡ್ ವಡೆ ನನಗೆ ನೆನಪಾಗ್ತಾನೆ. ಸೊ ಬಜೆಟ್ ಫ್ರೆಂಡ್ಲಿ ಅಲ್ವ, ಬಂದ್ಬಿಡೋಣ ಅಂತ. ನಾವು ಹಂಗೆ ಹೋಗ್ಬೇಕು ಅಂತ ಅನ್ಸ್ಬಿಟ್ರೆ ಹೋಗ್ಬಿಡ್ತೀವಿ. ಇನ್ನೇನು ಹೊರಟೆ ಬಿಡೋಣ್ರಿ. ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮೆಟ್ರೋ ಹತ್ತಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಜವಾಬ್ದಾರಿತ ಸಿಟಿಸನ್ ಆಗಿ ಒಂದು ಟಿಕೆಟ್ನ ತೊಗೊಂಡು ನಮ್ಮ ಟ್ರೈನ್ ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಆಮ್ ಆಲ್ರೆಡಿ ಇನ್ ದ ರೈಲ್ವೆ ಸ್ಟೇಷನ್. ಈಗ ಏನೋ ಬರ್ತಿದೆ, ಅಡಲ್ಟ್ ಒನ್ನು. ಅವ್ನು 2 ಟಿಕೆಟ್ ಕೊಡೋಕೆ ಹೋದ. ಒಂದೇ ಟಿಕೆಟು ₹3 ಅಷ್ಟೇ. ಬಜೆಟ್ ಫ್ರೆಂಡ್ಲಿ. 123 ರೂಪೀಸಲ್ಲಿ ಬೆಂಗಳೂರಿಂದ ಶಿವಮೊಗ್ಗ ಹೋಗ್ತೀನಿ ನಾನು. EMTCಲಿ ನನ್ನ ಫೇವ್ರೇಟ್ ಲೋಕೋ ಆದಂಥ WDP4T ಟ್ರೈನ್ ನೋಡೋಷ್ಟರಲ್ಲಿ ನಮ್ಮದು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಬಂತು. ಹತ್ಕೊಂಡು ಒಳಗೆ ನಮ್ಮ ಸೀಟ್ ನಾವು ಹುಡುಕ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಹೆಂಗೋ ಜನರಲ್ ಟ್ರೈನ್ ಅಲ್ಲ, ಖಾಲಿ ಇರೋ ಸೀಟ್ ಯಾವ್ದಾದ್ರು ಬೇಕು ಅಂತ ಹುಡುಕಿ ಅಂತ ಮಸ್ತ್ ಸೀಟ್ ಅಂದರೆ ಎಮರ್ಜೆನ್ಸಿ ವಿಂಡೋ ಸಿಕ್ತು. ಇಲ್ಲಿ ಕೂತ್ಕೊಂಡೆ. ಲಕ್ನೋ ಯಶವಂತಪುರ ಎಕ್ಸ್ಪ್ರೆಸ್ ಪಕ್ಕದಲ್ಲಿ ಕುಂತಿದ್ದೆ. ನಮ್ಮ ಟ್ರೈನಲ್ಲಿ ಲೈಟೇ ಹಾಕಿಲ್ಲ ಇವರು. ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ಕಡೆ ಕತ್ಲೆ ಐತೆ. ಒಬ್ಬನೇ ಕುಂತಿದ್ದಾಗ ಒಂಥರ ಕೂಲ ಅಂತದಲ್ಲ, ಆ ಥರ ಅಂತಿದೆ. ಅಕ್ಕಪಕ್ಕ ಪೂರ್ತಿ ಅಂದರೆ ಒಂದು ಕಂಪಾರ್ಟ್ಮೆಂಟ್ ಇದೆಯಲ್ಲ, ಈ ಪೂರ್ತಿ ಕಂಪಾರ್ಟ್ಮೆಂಟ್ ಅರ್ಧ ಭಾಗದಲ್ಲಿ ಪೂರ್ತಿ ನಾನು ಒಬ್ಬನೇ ಕುಂತಿರೋದು. ಜಸ್ಟ್ ಬಿಕಾಸ್ ಎಮರ್ಜೆನ್ಸಿ ವಿಂಡೋ ಸಿಗುತ್ತೆ ಅಂತ. ಎಮರ್ಜೆನ್ಸಿ ವಿಂಡೋ ಪೂರ್ತಿ ಖಾಲಿ. ಪ್ರಾಣ ಬಿಡ್ತೀನಿ ಬೇಕಾದ್ರೆ, ಎಮರ್ಜೆನ್ಸಿ ವಿಂಡೋ ಬಿಡೋಲ್ಲ. ಫೈನಲಿ ದ ಲೈಟ್ಸ್ ಹ್ಯಾವ್ ಅರೈವ್ಡ್. ಲೈಟ್ ಬಂದೀಗ ಆನ್ ಮಾಡಿದ್ರು ಅಣ್ಣವರು. ಇನ್ನೇನು ಟೈಮು 11:29. ಇನ್ನೊಂದು 20 ನಿಮಿಷ ಬಿಡುತ್ತೆ ಟ್ರೈನ್, ಹೋಗ್ಬೇಕು. ಖಾಲಿ ಕುಂತು ಏನು ಮಾಡೋಣ ಅಂತ ಹೊರಗೆ ನೋಡಿದಾಗ WDP4 ಹಾಕ್ಕೊಂಡು ಶಿವಮೊಗ್ಗ ತಾಲೂಕು ಎಕ್ಸ್ಪ್ರೆಸ್ ಹೋಗ್ತಿತ್ತು. ನಮ್ಮ ಟ್ರೈನಿಗೆ ಯಾವ ಲೋಕೋ ಹಾಕೋರಿ ಅಂತ ತಿರುಗಿ ನೋಡ್ತೀನಿ. ಸ್ವಿಟ್ಜರ್ಲ್ಯಾಂಡ್ ಇಂಜಿನ್ ವ್ಯಾಪ್ 7. ಇನ್ನೇನು ಬೇಕು. ಶಾನ್ಭೋಗಂಗೆ ಶಾಂತಿ ಸಿಗಲಿಲ್ಲ ಅಂತ ಶಟ್ರ್ ಮನುಷ್ಯ ಹೆಂಗೆ ಏನೋ ಕಳ್ಕೋಬೇಕು ಅಂತ ಆರಾಮಾಗಿ ಅಣ್ಣ ಮೇಲ್ಗಡೆ ಮಲ್ಕೊಂಡಿದ್ದ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫೈನಲಿ ಅವರ್ ವ್ಯಾಪ್ 7 ಹ್ಯಾಸ್ ಸ್ಟಾರ್ಟೆಡ್ ಆ್ಯಂಡ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅವರ್ ಡೆಸ್ಟಿನೇಷನ್. ಸ್ಟೇಷನ್ ದಾಟ್ತಿದ್ದಂಗೆ ಲೋಕೋ ಪೈಲಟ್ ಅವರು ತಮ್ಮ ಟ್ರೈನ್ ಎಷ್ಟು ಜೋರಾಗಿ ಓಡಿಸ್ತವ್ರೆ ಅಂದರೆ, ತಮ್ಮ ಗರ್ಲ್ ಫ್ರೆಂಡ್ ಮನೇಲಿ ಒಬ್ಬಳೇ ಇದ್ದಾಳೆ ಅನ್ನಿಸೋದು. ಯಾವ ರೇಂಜಿಗೆ ಸ್ಟೇಷನ್ನ ಹರಿದಾಕಂತ ಬೌಂ ತರಕ್ ಅಂತ ನೋಡ್ತಾ ಇದ್ದಾರೆ. ಮೊದಲೇ ನೆಟ್ವರ್ಕ್ ಸರಿ ಇಲ್ಲ. ನೋಡಿದೆ ನನಗೂ ಟೈಮ್ ಪಾಸ್ ಆಗಲಿಲ್ಲ. ಜೀವದ ಗೆಳತಿ ಜಲಗರನ್ ಜೊತೆ ಓಡೋದ್ಲೇನೋ ಅನ್ನೋ ಹಂಗೆ ಸ್ವಲ್ಪ ವೀಡಿಯೋಗಳು ಮಾಡ್ಕೊತ ಸುಮ್ಮನೆ ನಾನು ಕೂತ್ಕೊಂಡೆ, ಹಂಗೆ ಮಲ್ಕೊಂಡೆ. ಟೈಮು 4:27. ನೆಕ್ಸ್ಟ್ ಸ್ಟಾಪೇ ಭದ್ರಾವತಿ. ಆ ಭದ್ರಾವತಿಗೆ ನಾವು ಹೋಗ್ಬೇಕಾಗಿದ್ದು 5:30. ಈಗ ಟೈಮು 4:15. ಈ ಶಿವಮೊಗ್ಗ ಲೈನ್ಸ್ ಎಲ್ಲ ಹಿಂಗೆ ಜಲ್ದಿ ಬಂದುಬಿಡ್ತವೆ. ಮತ್ತು ಈ ಕಡೆ ಔಟರ್ಸಲ್ಲಿ ಬಂದು ಕಾಯ್ಕೊಂಡು ಕೂತ್ಕೋಬೇಕು. ಸಿಗ್ನಲ್ ಇಸ್ ಸ್ಟಿಲ್ ರೆಡ್ಡು. ಇನ್ನೂ 1 ಅವರ್ ಗಂಟಲೆ ಔಟರ್ಸಲ್ಲೇ ಕಾಯಿಸ್ಕೊಬೇಕಂತ. ಇದು ಯಾವುದೋ ಮೊಸರಳ್ಳಿ ಅಂತೆ, ಅಲ್ಲಿದ್ದೀವಿ. ಸ್ಟಕ್ ಇನ್ ಅ ಡಸ್ಟ್ ಆ್ಯಂಡ್ ಡೌನ್ ಸಿಚುವೇಶನ್. ಈ ಕಡೆಯಿಂದ ಚಂದ್ರ ಕಾಣ್ತಾ ಇದ್ದಾನೆ, ಆ ಕಡೆಯಿಂದ ಸೂರ್ಯ ಎದ್ದೇಳ್ತಾ ಇದ್ದಾನೆ. ನಾವು ಈಗ ಭದ್ರಾವತಿ ಸ್ಟೇಷನಲ್ಲಿ ಈಗ ತಾನೇ ವರ್ಕೌಟ್ ಮುಗಿಸಿ ಇಲ್ಲಿ ನಿಂತಿದ್ದೀವಿ. ಆ ಕಡೆಯಿಂದ ಯಶವಂತಪುರ ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್ ಬರ್ತಾ ಇದೆ. ಅದು ಇನ್ನೂ 4 ಕಿಲೋಮೀಟ್ರ್ ಇದೆ. ನಮ್ಮ ಹಿಂದ್ಗಡೆ ಯಶವಂತಪುರ ಶಿವಮೊಗ್ಗ ಟೌನ್ ಟ್ರೈನ್, ಅದು ನಾವು ಬಂದಿದ್ದು, ಅದು ಇಲ್ಲೇ ಹಿಂದೆ ನಿಂತಿದೆ. ಅದೇ ಇನ್ನೊಂದು 18 ಕಿಲೋಮೀಟ್ರ್ ಇದೆ ಶಿವಮೊಗ್ಗ ರೀಚ್ ಆಗೋಕ್ಕೆ. ಡೆಸ್ಟಿನೇಷನ್ ರೀಚಿಂಗ್ ಎಟ್ 6 o'clock. 2 ನಿಮಿಷ ಆಗಲಿಲ್ಲ, ಆಲ್ರೆಡಿ ಪ್ಲಾಟ್ಫಾರ್ಮ್ ಬಂದೇ ಬಿಟ್ಟು. ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ 45 minutes the signal is green and we are heading towards Shivamogga. ಹೆಂಗೋ ಒಂದು ಮಾಡಿ ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್. ಎಂದ ಮೋನೆ, ಈಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಹೋಗಿ ನಾನು ಫ್ರೆಶ್ ಆಗಬೇಕು. ಅಲ್ಲಿಗಿಲ್ಲಿ ತಿಕ್ಕೊಳ್ಳೋಣ, ಫ್ರೆಶ್ ಆಗೋಣ. ಆದಮೇಲೆ ಮುಂದೆ ನಮ್ಮ ಫ್ರೆಂಡ್ ಕಡೆ ಹೋಗೋದು, ಅವ್ನಿಗೆ ಸರ್ಪ್ರೈಸ್ ಮಾಡೋದು. ಥ್ಯಾಂಕ್ಸ್ ಫಾರ್ ದ ವೆಲ್ಕಮ್ ಗೈ. ಏನೇ ಹೇಳಿ, ಸ್ವಿಟ್ಜರ್ಲ್ಯಾಂಡ್ ಬ್ಯೂಟಿನ ನೋಡೋ ಮಜಾನೇ ಬೇರೆ. ಏನು ಸ್ವ್ಯಾಗಲ್ಲಿ ನಿಂತಿದೆ ನೋಡಿ ವ್ಯಾಪ್ 7.
ಶಿವಮೊಗ್ಗ ಆರಾಮಾಯಿತು, ಇನ್ನು ಫ್ರೆಶ್ ಆಗಬೇಕಲ್ಲ, ಹಂಗೆ ಹೋಗೋಕ್ಕಂತೂ ಆಗಲ್ಲ. ಹಲ್ಲು ತಿಕ್ಕಬೇಕು ಮತ್ತು ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕು. ಒಂದು ಟೀ ಕುಡಿಯೋಣ. ಟೀ ಕುಡಿದು ಹೆಂಗೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಆಮೇಲೆ ಎಲ್ಲ ಕ್ಲೀನ್ ಆಗುತ್ತೆ. ಬೆಳಗ್ಗೆ ಬಂದಿದೆ ರೈನ್ಬೋ. ನಾವೀಗ ಹೋಗ್ತಾ ಇದ್ದೀವಿ ನೆಹರು ಸ್ಟೇಡಿಯಂ ಪಕ್ಕದಲ್ಲಿರೋ ಅಮೃತ ಲೈಫ್ ಲೈನ್ ಅನ್ನೋ ಹಾಸ್ಪಿಟ್ಲಲ್ಲಿ. ಯಾಕಂದರೆ ಅಲ್ಲಿ ನಮ್ಮ ಫ್ರೆಂಡು ದಿಲೀಪ ಇರ್ತಾನೆ. ದಿಲೀಪನ್ನ ಫಸ್ಟು ಸರ್ಪ್ರೈಸ್ ಮಾಡೋಣ, ಆಮೇಲೆ ಸಾತ್ವಿಕನ ಫಸ್ಟ್ ಸರ್ಪ್ರೈಸ್ ಮಾಡೋಣ. ಲೆಟ್ಸ್. ಗೂಗಲ್ ಮ್ಯಾಪಿನ ಪ್ರಕಾರ ಒಳಗೆ 1 ಕಿಲೋಮೀಟ್ರ್ ಒಳಗೈತೆ ಡಿಸ್ಟೆನ್ಸು. ನಮಗೇನು ನಡೆಯೋದೇನು ಜಾಸ್ತಿ ಆಗಲ್ಲ, ಎಷ್ಟೆಲ್ಲ ನಡೆದಿಲ್ಲ ಹೇಳ್ರಿ. ಫಸ್ಟ್ ಸಲ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗಿದ್ದೆ. ಮತ್ತು ಹೋದ ಸಲ ನಮ್ಮ ದಿಲೀಪ ಬೈಕ್ ತಗೊಂಬಂದಿದ್ದ. ಈ ಸಲ ಶಿವಮೊಗ್ಗದಲ್ಲಿ ಅವ್ರು ಯಾರಿಗೂ ಗೊತ್ತಿಲ್ಲ ನಾನು ಬರ್ತಿದ್ದೀನಿ ಅಂತ. ಲೆಟ್ ಸರ್ಪ್ರೈಸ್ ಎವ್ರಿ ಈಚ್ ಆಫ್ ದೆಮ್. ಗೈಸ್, ಗೆಸ್ ವೇರ್ ಇಸ್ ಮೀ? ಅಮೃತ ಲೈಫ್ ಲೈನ್. ಇಲ್ಲೇ ನಮ್ಮ ದಿಲೀಪ ಇರ್ತಾನೆ. ಒಳಗಡೆ ಹೋಗಿ ಸರ್ಪ್ರೈಸ್ ಮಾಡಬೇಕು. ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ಲೆಟ್ಸ್ ಸಿ, ನೋಡು. அதையும் தாண்டி புனிதமானது. So Dileep, how is your feeling after seeing me suddenly? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. Is unsurprisable moment. Unsurprised? Surprise ಆಗಿಲ್ವಾ? Like a surprise only. But yesterday I have come to know that I have some doubt yesterday. You will come in this week or 2 days. Like that. ನಿಂದು ಮೀನರಾಶಿ ಅಲ್ಲ? Yes, today. ಬಹುಕಾಲದ ಬಳಿಕ ವೃತ್ತಿ ಕ್ಷೇತ್ರದಿಂದ ಮರಳಿ ಬಂದು ಪಾಲಕ ಪೋಷಕ ಹಾಗೂ ಸಂಬಂಧಿಗಳನ್ನು ಭೇಟಿಯಾಗುವ ಭಾಗ್ಯ ನಿಮ್ಮದಾಗಬಹುದು. Yes, thank you my dear friend. ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಾ ದಿಲೀಪ್ ನೋಡ್ತಾ ಇದ್ದಾಗ ನಾನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದಂಥ ದಿನಗಳೆಲ್ಲ ನೆನಪಾಗ್ತಾ ಇದ್ವು. ಅದೇ ರಿಸೆಪ್ಷನ್ನು, ಅದೇ ಹಾಸ್ಪಿಟ್ಲು, ಅದೇ ನೈಟ್ ಡ್ಯೂಟಿ. ಹಾಸ್ಪಿಟ್ಲಲ್ಲಿ ದಿಲೀಪ ತಮ್ಮ ಡ್ಯೂಟಿ ಮುಗಿಸ್ದ, ಗಾಡಿ ತೊಗೊಂಡು ಹೊರಗೆ ಬಂದ. ಗಾಡಿ ತೊಗೊಂಡು ನಾವು ಹೋದ್ವಿ ಅವ್ರ ಹಾಸ್ಟೆಲ್ ಕಡೆ. ಹಾಸ್ಟೆಲಲ್ಲಿ ಹೋಗಿ ಸ್ನಾನ ಗೀನ ನಾಷ್ಟ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಅಲ್ಲಿ ಮುಗಿಸ್ಕೊಳ್ಳೋಣ ಅಂತ ಅಲ್ಲಿಗೆ ಹೋದೆ. ಗೈಸ್, ಪೂರ್ತಿ ರೆಡಿಯಾಗಿವಿ. ಇಲ್ಲಿ ಹಾಸ್ಟೆಲ್ದಾಗ ನಾಷ್ಟ ಖಾಲಿಯಾಗಿತ್ತು. ಅನ್ನ ಕೂಡ ಹೊರಗೆ ಹೊಂಟಿವಿ. ಕಾಲೇಜಿಗೆ ರೆಡಿ. ಅನ್ನ ಕಾಲೇಜ್ಗೆ ಹೋಗಿ ಏನೇನು ಮಾಡ್ತೀವಿ? ಕಾಲೇಜ್ಗೆ ಹುಡುಗಿರಿ ಲೈನ್ ಹೊಡಿತೀವಿ ಅಂತ ಅನ್ಕೊಂಬೇಡಿ, ಸೀನಿಯರ್ಸಿಗೆ ಕಾಳಾಗ್ತೀವಿ. ತುಂಬ ಒಳ್ಳೆ ಹುಡುಗ. ವೆರಿ ಇನ್ನೋಸೆಂಟ್. ನಾಟ್ ಸೀಯಿಂಗ್ ಅವರ್ ಕ್ಲಾಸ್ ಗರ್ಲ್ಸ್, ಸೀಯಿಂಗ್ ಓನ್ಲಿ ಸೀನಿಯರ್ಸ್. ಯಾಕಂದ್ರೆ ಕ್ಲಾಸ್ ಹುಡುಗಿರು ಚೆನ್ನಾಗಿದ್ರೆ ಬೇರೆಯವ್ರನ್ನ ಯಾಕೆ ಮಾಡ್ತಿದ್ವಿ? ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು I ordered rice bath for myself and Dileepa is eating idli vade in a local restaurant in Shimoga. Local restaurants, it is also local, but it is very good. Taste also is very nice. Dileepa is rating this hotel out of 4.5 out of 5. He might also rate 5 out of 5 also. ನಮಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಸಾತ್ವಿಕು ಬಸ್ ಸ್ಟ್ಯಾಂಡ್ ಹತ್ರ ಹೇಳ್ಕೊಂಡು ಬಾಬನ ಅಂಗಡಿ ಹತ್ರ ಬರ್ತಾನಂತೆ. ಅಲ್ಲಿಂದ ಇವನಿಗೋಸ್ಕರ ವೇಟ್ ಮಾಡ್ತಾನೆ, ಬಿಕಾಸ್ ಇವನ ಹತ್ರ ಗಾಡಿ ಇದೆ. ಅಲ್ಲಿಂದ ಇಬ್ಬರು ಗಾಡಿಯಿಂದ ಕಾಲೇಜ್ ಹೋಗ್ತಾರೆ. ಸೊ ಅಲ್ಲಿಗೆ ಹೋಗಿ ವೇಟ್ ಮಾಡೋಣ, ಸರ್ಪ್ರೈಸ್ ಮಾಡೋಣ ಅವನು. ಫೈನಲಿ ಹಿ ಈಸ್ ಹಿಯರ್ ಆ್ಯಂಡ್ ಐ ನೀಡ್ ಟು ಈಗ ಸರ್ಪ್ರೈಸ್ ಮಾಡೋಣ. ನೋಡೋಕೊಳ್ಳೆ ಹೆಂಗೆ ಕಾಣ್ತಿದ್ದೀನಿ, ಚೆನ್ನಾಗಿ ಕಾಣ್ತಿಲ್ಲ, ಆದರೂ ಹೋಗಿ ಸರ್ಪ್ರೈಸ್ ಮಾಡು. ಫೈನಲಿ ವಿ ಆರ್ ಹಿಯರ್. ಹೆಂಗೆ ಅನಿಸ್ತಿದೆ ಸರ್? ಸರ್ಪ್ರೈಸ್ ಆಗಿ ಬಂದಿದ್ದೀನಿ.
ಹೇಳು ಏನಾದ್ರು ಇಲ್ಲ ಅದು ನಾವು हम अभी कुछ नहीं बोल सकते अभी हम डिस्प्रेशन में हैं ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಸಾತ್ವಿಕ ಒಂಥರ ಸರ್ವಧರ್ಮ ಪರಿಪಾಲಕ. ಅದಕ್ಕೆ ಪಕ್ಕದಲ್ಲಿ ಒಂದು ಚರ್ಚ್ ಇತ್ತು, ಅದ್ರೊಳಗೆ ಕರ್ಕೊಂಡೋಗಿ ಒಂದು ವಿಸಿಟ್ ಹಾಕೊಂಬರೋಣ ಅಂತ ಕರ್ಕೊಂಡು ಹೋದ. ನಮ್ಮದು ಇನ್ನೊಬ್ಬ ಫ್ರೆಂಡು ಸಂಕೇತ, ಇಲ್ಲಿ ಪರಿಚಯ ಆಗೋನಿ. ಅವನು ಬರ್ತಾವನಿ, ಅವನು ಮುಖ ತೋರಿಸ್ತಿಲ್ಲ. ಹತ್ರ ಬಂದಿದ ತಕ್ಷಣ ಅವನು ರಿಯಾಕ್ಷನ್ ರೆಕಾರ್ಡ್ ಮಾಡೋಣ. ಮೂರ್ನೂರು ಕಿಲೋಮೀಟರ್ ದೂರದಿಂದ ಫ್ರೆಂಡ್ ಬಂದವನು ಅಂತ 3 ಅವರ್ ಕ್ಲಾಸ್ನ ಬಂಕ್ ಹಾಕಿ ಸಾತ್ವಿಕ್ ಹೊರಗಡೆ ನಿಂತ್ಕೊಂಡ. ಕ್ರಿಕೆಟ್ ಆಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಅಷ್ಟರಲ್ಲಿ ನಿರಂಜನ್ ಬಂದ. ಎಲ್ಲರೂ ಸರಿ ಕ್ರಿಕೆಟ್ ಆಡಕ್ಕೆ ಓಡ್ದು. ಮಳೆ 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 ಜೋರಾಗಿ ಹೊಡಿತಿದ್ವಿ. ಇಷ್ಟ ತನಕ ಕ್ರಿಕೆಟ್ ಆಡ್ತಿದ್ವಿ. ಇದು ಯಾವುದೋ ಶೆಡ್ಡು ಕೆಳಗಡೆ ನಾವು ಬಂದು ನಿಂತಿದ್ದೇವೆ. ಆದರೂ ಮಳೆಯಲ್ಲಿ ಕ್ರಿಕೆಟ್ ಆಡೋ ಮಜಾನೇ ಬೇರೆ. ಬೆಳಗ್ಗೆ ಇದ್ದಷ್ಟು ಜೋಶ್ ಇಲ್ಲ ಈಗ, ಬಿಕಾಸ್ ನಮ್ಮ ಟೀಮ್ ಗೆಲ್ತಿಲ್ಲ, ಸೋಲ್ತೈತೆ. ಈ ಮಳೆನೂ ನಿಲ್ತಿಲ್ಲ. ಈ ಕಡೆ ಮಳೆ ಮುಂದೆ ಸೋಲ್ಬೇಕು, ಈಗ ಅವ್ರ ಟೀಮು ಎದುರು ಸೋಲ್ಬೇಕು. ಈಗ ನಾ ಒಂದೇ ಸಲ ಮಳೆ ಗಾಯಬ್. ಮಲೆನಾಡು, ಅದರಲ್ಲೂ ಮಲೆನಾಡು ಹೆಬ್ಬಾಗಿಲು ಪೂರ್ತಿ ಗಾಯಬೆ ಮಳೆ. ಈಗ ಹೊರಗೆ ಹೋಗಿ ನೋಡ್ತೀನಿ, ಮಗಳು ಮಳೆನೇ ಇಲ್ಲ. ನಮ್ಮ ಹುಡುಗರು ಇಲ್ಲ, ಎಲ್ಲಿ ಬಂದ್ರೆ guys, there is a change in plan. We are heading towards ಯಾವ ಊರು ನಿಮ್ಮದು ಏನ ಸಮಥಿಂಗ್ ಊರು ಟು ಈಸ್ ಹೌಸ್. ಸೊ ದ ಬ್ಲಾಗ್ ಕಂಟಿನ್ಯೂಸ್. ಸೊ ಗೈಸ್, ನಾವೀಗ MR ಸರ್ಕಲ್ ತನಕ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಿಂದ ಇಳ್ಕೊಂಡು ಮುಂದೆ ಅವ್ರ ಊರಿಗೆ ಇನ್ನೊಂದು ಬಸ್ ಹತ್ಕೊಂಡು ಹೋಗಬೇಕು. ಆ್ಯಂಡ್ ಫೈನಲಿ ವಿ ಆರ್ ರೀಚಿಂಗ್ ದೇರ್. ಈ ಹಳ್ಳಿಯವರು ಹೇಳುವ ಪ್ರಕಾರ ರಾತ್ರಿ ಹೊತ್ತು ಈ ಮರದ ಕೆಳಗೆ ಭೂತ ವಾಸಿಸುತ್ತದೆ. ಎಂಟ್ರಿ ಆಗುತ್ತಿದ್ದಂತೆ ನಮಗೊಂದು ಆಶ್ಚರ್ಯ ಕಾದಿತ್ತು. ಬೆಂಗಳೂರಿನಿಂದ ತಂದಂಥ ಕರಿಯ ನಮಗೆ ಸ್ವಾಗತಿಸುತ್ತಿತ್ತು. ನಾವು ಸುತ್ತಾಕಿ ಈ ಕಡೆಯಿಂದ ಕರಗಳನ್ನ ನೋಡುವ ಪರಿಸ್ಥಿತಿ ಬಂದಿದೆ. ಬಿಕಾಸ್ ಅಲ್ಲಿ झुके रहना पड़ेगा मेरे आगे. ಟೂ ಟೈಪ್ ಆಫ್ ಕರಿಯಾಸ್. ಜನ್ಮಕ್ಕೆ ಹೋಗೋ ದಿಸ್ ಕರಿಯ ಹೋದ್ರೆ ಬಿಡಲ್ಲ, ಇನ್ನೊಂದು ಕರಿಯ ಏನೂ ಮಾಡಲ್ಲ. ಅದು ಆ ಕರಿಯ ಅಲ್ಲಿದೆ. ಬೆಂಗಳೂರಿನಿಂದ ಎಕ್ಸ್ಪೋರ್ಟ್ ಆದಂಥ ನಾಯಿ 12 ವರ್ಷ ಬಿಳಿ ಕೂದಲಾಗ್ಬಿಟ್ಟು ನಿನಗೂ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ದೋಸ್ತನ ಮನೆಯ ಎದುರಿಗೆ ಒಂದು ಬಾವಿ. ಆ ಬಾವಿ ಆಳ ಇರೋದು ಒಬ್ಬ ನೋಡಿದಷ್ಟು ಆಳನೇ ಇದೆ. ಅಲ್ಲಿಂದ ಅನ್ನೋರು ತುಂಗಭದ್ರಾ ಬ್ಯಾಕ್ ವಾಟರ್ಸ್ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೋದ್ರು. ಒಂದು ಸೈಡ್ ನೋಡಿ ಇನ್ನೊಂದು ಸೈಡ್ ಹೋಗ್ಬೇಕಾದ್ರೆ ನನಗೊಂದು ಕಾಡು ಪ್ರಾಣಿಯು ಕಾಣಿಸಿಕೊಂಡಿತು. ಇಲ್ಲೇ ನೋಡಿದೆ ಜಿಂಕೆ. ಇಲ್ಲೇ ಇಲ್ಲ ಇಲ್ಲೇ ಎಗರೋಯ್ತದು. ಕಣ್ಣೆದ್ರಿಗೆ ಹೋಯ್ತದ ಜಿಂಕೆ. ಒಂದೇ ಇತ್ತು. ಜಿಂಕೆ ಐತಂದ್ರೆ ಅದನ್ನು ಬೇಟೆ ಆಡೋಕ್ಕೆ ಏನಾರು ಒಂದು ಬಂದಿರ್ಬೇಕಲ್ಲ. ಹಾಗೆಲ್ಲ ಬರೋಲ್ಲ. ಮತ್ತು ನನ್ನ ಹತ್ರ ಪೆನ್ ಐತೆ. ಪೆನ್ ಬಿಟ್ಟರೆ ಏನಿಲ್ಲ. ಯಾಕಂದರೆ ನಮ್ಮ ಟೀಚರ್ ಹೇಳಿದ್ದಾರೆ ಪೆನ್ನಿಗಿಂತ ದೊಡ್ಡ ಆಯುಧ ಯಾವುದೂ ಇಲ್ಲ ಅಂತ. ಬೇಬಿ ಸ್ಟಫ್ಸ್ ಇರ್ತಾವ, ಚೆನ್ನಾಗಿರ್ತಾವ ತಿನ್ನಕ್ಕೆ. ಬೆಳೆದ್ಬಿಟ್ಟು ಇವೆಲ್ಲ ನಾನು ತಿನ್ನಲ್ಲ. ಐತಿದ್ರಲ್ಲಿ ತಿನ್ನ. ಟೇಸ್ಟ್ ಸ್ವೀಟ್ ಬರ್ತಾ ಇಲ್ಲ. ಸ್ವಲ್ಪ ಪೂರ್ತಿ ಸ್ವೀಟ್ ಬರೋಕ್ಕಿದೆ. ಸಕ್ಕರೆನ ಅಟ್ಲೀಸ್ಟ್ ಸಕ್ಕರೆ ಬೈಲದ. ಗಾಡಿನ ಅಟ್ಟಹಾಸ ಮಾಡಿಕೊಂಡು ನಡೆದುಕೊಂಡು ಕತ್ತಿಯನ್ನು ಹಿಡಿದುಕೊಂಡು ಹೋಗುತ್ತಿದ್ದೇವೆ. ಯಾಕಂದರೆ ಸೆಲ್ಫ್ ಡಿಫೆನ್ಸ್. ಆಗಲೇ ತಾನೇ ಜಿಂಕೆ ನೋಡಿದೆ, ಮುಂದೆ ಹುಲಿ ನೋಡಲ್ಲ ಅಂತ ಏನು ಗ್ಯಾರಂಟಿ.
ಫೈನಲಿ ದ ರೋಡ್ ಕೇಮ್. ಥ್ಯಾಂಕ್ಸ್ ಫಾರ್ ದಿಸ್ ಅಡ್ವೆಂಚರಸ್. The Salaga is on. So if you're in the forest, be aware of Salaga. Not me, it's about the elephants. ಥ್ಯಾಂಕ್ ಯು. ಇಲ್ಲಿ ದೆವ್ವ ಜೋಕಾಲಿ ಇಡುತ್ತಲ್ಲ ರಾತ್ರಿ ಹೊತ್ತು? ಇಲ್ಲ. ಹಾಂ, ಅದು ಹಿಂದೆ ಮನೆ ಇತ್ತು ಕೆಳಗಡೆ ಒಬ್ಬ. ಅವಾಯ್ಡ್ ಮಾಡ್ತಾವ ಹೆಂಡ್ತಿನ. ಫ್ರೀ ಮೇಡಮ್ ಸುಟ್ಟಿಲ್ಲ ಕೋಳಿ ಮಗ. ಅಕ್ಕ ಹೋಗ್ಬಿಡ್ತು. ಎಲ್ಲ ಹೋಗ್ಬಿಟ್ಟು ಆಮೇಲೆ ಅವ್ರು ದೆವ್ವ ಇಲ್ಲೇ ದ ಮೋಸ್ಟ್ ಅವೈಟೆಡ್ ಸೆಲೆಬ್ರಿಟೀಸ್ ಹಿಯರ್. ಅವನಿಗೆ ಕ್ಯಾಮ್ರಾ ಅಂದ್ರೆ ಆಗಲ್ಲ ಅವನಿಗೆ. ದ ಮೋಸ್ಟ್ ಎಕ್ಸ್ಪ್ಯಾಂಡಬಲ್ ಒನ್. ಕ್ಯಾಮ್ರಾ ಆಗಲ್ಲ, ಮಕ್ಕ ತೋರಿಸೋದು. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಅವನಿಗೆ ಕ್ಯಾಮ್ರಾ ಅಂದ್ರೆ ಆಗಲ್ಲ ಕಣೋ. ಸಾಕು, ವಿಲ್ ಎಂಡ್ ದ ಕ್ಯಾಮ್ರಾ. ರಾತ್ರಿ ಊಟ ಆದಮೇಲೆ ನನಗೆ ಸ್ವಲ್ಪ ತಲೆನೋಯ್ತಿತ್ತು ಅಂತ ಸಾತ್ವಿಕ ತನಗೆ ಯಾವುದೋ ಆಯುರ್ವೇದಿಕ್ ಇಲ್ಲ ಯಾವುದೋ ಒಂದು ರೀಲ್ಸಲ್ಲಿ ನೋಡಿದ್ದು ಏನೋ ಪ್ರಯೋಗ ಮಾಡ್ತಿದ್ರು, ಇದರಿಂದ ತಲೆನೋವು ಕಡಿಮೆ ಆಗುತ್ತಂತೆ. ಸೊ ನನ್ನ ಕೈಗೆ ಇದನ್ನು ಮಾಡಿ ನನ್ನ ತಲೆನೋವು ಕಡಿಮೆ ಮಾಡ್ತಿದ್ದ. ಓಕೆ ಗೈಸ್, ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ಫಾರೆಸ್ಟ್ ಅಟ್ ನೈಟ್. ಅವ್ನು ಜಲ್ಗಾರ ಅವನು. ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಹುಲಿ ಏನ್ ಮಾಡಲ್ವಲ್ಲ ಬೆಕ್ಕಿಗೆ. ಹುಲಿ ಅಲ್ಲ, ನಮಗೇನಾರ ಮಾಡಿ ಇಡೋದಂತ. ಹುಲಿನ ಜೋರಾಗಿ ಹೋಗಿದ್ರೆ ಎಂತ ಶಾಟನೂ ಬರಲ್ಲ. ಬಲ ಮಾಡ ನಮ್ಮನ್ ಪ್ರಜ್ವಲ್ ರಾವಣನ್ ಕರ್ಸ್ತೀನಿ. ಏನ್ರಿ ಮೀಡಿಯಾ? ಹೋಗೋ ಮನೆಗೆ ದೇವ್ರೈತೆ ತಿರುಗ್ಬಿಡ. ಕಾರ್ಡ್ ಬಂದ್ಬಿಟ್ಟು ಅಲ್ಲ ಐತೆ ಅಂತ ತೋರಿಸ್ಬಿಟ್ಟು ತಿರುಗ್ಬೇಡ ಅಂತೆ. ಇಲ್ಲಿ ಎಲ್ಲೇ ಯಾರೋ ಕರೆದ್ರು, ಯಾರೋ ನಿಂತವ್ರೆ ಅಂತ ಅನ್ಸಿದ್ರು, ಆ ಕಡೆ ಈ ಕಡೆ ನೋಡ್ಬೇಡ. ಹಿಂದೆ ಅಂತೂ ತಿರುಗಿ ನೋಡ್ಲೇಬೇಡ. ಯಾವತ್ತಿದ್ರು ಒಂದಿನ ತೋರಿಸ್ಬಿಡ ನೀನು ಇಲ್ಲಿವರೆಗೆ. ಬಿಡ ಅಲ್ಲೇ ಇರ್ಲಿ ಬಿಡ. ಬಾರ ಬಣ ಅಲ್ಲೇ ಕೂಗ್ತಿರ್ತಾನೆ. ಬಾರ ಅವನು ಹಿಡ್ಕೊಳ ಅವನು. ಅವನೇ ಬರತ್ ಕಣ. ನಮ್ ಜೊತೆ ಎಲ್ಲ ಆನೆಗಿನೇ ಬಂದ್ರೆ ಓಡೋದೆ. ಜಾರ್ಗಿರ್ ಯಾವನಾರ ಬಿದ್ರೆ ಆಟ ಸತ್ತವ. ಮೆಟ್ಬಿಟ್ಟು ಹೋಗ್ಬಿಡ್ತೀನಿ. ಬಿಟ್ಟು ಓಡೋದೆ. ಎಂತ ಓಡೋದೆ ಗೊತ್ತಾ? ಗುಂಡ ಎಲ್ಲಿಗೆ ಹೋಗಿರ್ತೀವಲ್ಲ. ಏನು ಸೌಂಡ್? ಹಾರಬೇಕು. ಫ್ಲೈಯಿಂಗ್ ಸ್ಕ್ವಿರಿಲ್. ಸರಿ ತೋರ್ಸ. ಈ ಬೆಳಕಿಗೆ ಕಾಣಲ್ಲ ಮತ್ತೆ ಅವು. ಕಾಣುತ್ತ ಕಣ್ ಕಾಣಲ್ಲ. ಅಯ್ಯೋ ಲೈಟ್ ಇಲ್ಲ, ಕಟ್ಕೊಡು, ಕಣ್ ಕೊಡು. ಬ್ಯಾಟ್ರಿ ಹಾಕು, ಲೈಟಾಗಿ ಕಣ್ ಕೊಡುತ್ತೆ. ಅಲ್ಲಿ ಅನ್ಸುತ್ತೆ. ಈಗ ಸರಿ ಇಲ್ಲ ಮತ್ತೆ ಆ ತೂತ ಗೋಸ್ಟ್ ಬಂದಿನ. ಅವ್ನು ಕಣ್ ಕೊಡ್ತಾನಲ್ಲ, ಅದು ಗೊತ್ತು, ಕಾಣಿಸ್ತು. ಹಂಗಲ್ಲ. ಗೋಷ್ಟ್ದು ಕಣ್ ಕಾಣಿಸ್ತು. ಎಲ್ಲಿ? ಆ ಒಳಗೆ ರೆಕಾರ್ಡ್ ಮಾಡಿದೆ. ಎಲ್ಲೋದಾನೆ? ಇಲ್ಲ ಅವನಲ್ಲ. ಗೋಷ್ಠಿ ಕಡೆ ತಿರ್ಗೋ. ನಿನ್ ಟಾರ್ಚ್ ಆಫ್ ಮಾಡೋ. ಆಫ್ ಮಾಡ್ರಿ. ಎಲ್ರು ಆಫ್ ಮಾಡ್ರಿ. ಒಬ್ರ ಅಂದ್ಬಿಡ್ರಿ. ಸ್ವಲ್ಪ ದೂರ ಇರ್ಬೇಕು. ಇಷ್ಟು ಪಕ್ಕದಲ್ಲಿ ಇದ್ರೆ ಕಾಣಿಸಲ್ಲ. ಇವಾಗ ನೋಡು ಕಾಣಿಸ್ತೈತಿ. ಇವಾಗ ಕಾಣಿಸ್ತೈತಿ. ಅಲ್ಲಿ ಶೈನಿಂಗ್. ಯಾರು ಹಳೆ ಕಾಲದಲ್ಲಿ ಅದು ಮುಂಚಾಗಿದ್ದ ನೀನು. ಲೈ ಕಡೆ ಬೈಲಿ ಮಚ್ಚ ಇವನ್ನ ಕರ್ಕೊಂಡು ಹೋಗೋದು ರಿಸ್ಕು. ಎಂಥದ್ದು ಇಲ್ಲ. ಏನಾದ್ರು ಹೊಡ್ಕೊಂಡೋದ್ರೆ ಹೊಡ್ಕೊಂಡ್ಬಿಟ್ಟು ಬಾಯಿ ಕರ್ಕೊಂಡು ಹೋಗುತ್ತೆ. ನಮ್ಗೆ ಗೋಸ್ಟ್ ಇರ್ಬೇಕಾದ್ರೆ ಫೈನಲಿ ಗಾಟ್ ದಿಸ್ ಕ್ರಿಯೇಚರ್. ಆಕ್ಚುಲಿ ಲೋಕಲ್ ನಾನು. ದ ಮೋಸ್ಟ್ ಎಕ್ಸ್ಪ್ಯಾಂಡಬಲ್ ಒನ್. ಕೊಟ್ಟಿದ್ ಕೆಲಸ ನೋಡ್ದ. ಇಲ್ಲಿ ಬಂದ್ ಮುಟ್ರಿ ಹಿಡೀರಿ ಅಂತ. ನೋಡು ಅಲ್ಲಿ ತನಕ ಓಡೋಯ್ತು. ಗುಂಡು ಕೈಗೆ ಸಿಗಲಿಲ್ಲ ಅಂದ್ರೆ ಇನ್ಯಾರ ಕೈಗೂ ಸಿಗಲ್ಲ ಅದು. ಮಳೆ ಜೋರು. ತಂಪನೆ ಮಲೆನಾಡಲ್ಲಿ ಬೆಚ್ಚನೆ ನಿದ್ದೆ ಮಾಡಿ ಬೆಳಬೆಳಗ್ಗೆ ಕಾಫಿ ಕುಡಿತಾ ಮಸ್ತಾಗಿ 7 ಗಂಟೆಗೆ ಎದ್ದೆ. ಬೆಳಗ್ಗೆ 7 ಸಾತ್ವಿಕ ಎದ್ದು ಕೆಲಸ ಮಾಡ್ತಿದ್ದ. ಸಾತ್ವಿಕ್ನ ದೈನಂದಿನ ದಿನಚರಿ ಸ್ಟಾರ್ಟ್ ಆಗೋದೇ ಹಾಲು ಕರಿಯೋದ್ರಿಂದ. ನಿನ್ನೆ ರಾತ್ರಿ ಇದೇ ಜಾಗದಲ್ಲಿ ಕುಂತಿದ್ವಿ. ಹಿಂದೆ ಕೆರೆ ಐತೆ ಅಂತಾನೆ ಗೊತ್ತಿಲ್ಲಲ್ಲ.
ಕೆರೆಯಲ್ಲಿ ಅರಳಿದ ಕಮಲಗಳು. ಹೂವಿನ ಗಿಡಗಳು, ಅಡಿಕೆ ಮರಗಳು, ದನದ ಕೊಟ್ಟಿಗೆ, ಗಿಳಿ, ಲವ್ ಬರ್ಡ್ಸು, ಕರಿಯ, ರಾಟ್ ವೀಲರು, ಗೋಸ್ಟು, ಇನ್ನು ಏನೇನು ಬೆಳಿತೀರ? ಎಷ್ಟೋ ಜನಗಳ ಡ್ರೀಮ್ ಹೌಸ್ ಥರ ಇದ್ದ ಈ ಮನೆಯಲ್ಲಿ ಒಂದ್ಸಲ ಲಾಸ್ಟಾಗಿ ನೋಡಿ ನಾಷ್ಟ ಮಾಡಿಕೊಂಡು ನಮ್ಮ ದಾರಿ ಕಡೆ ನಾವು ನಡೆದು ಹೋಗ್ಬರೋಣ. ಬಾಯ್ ಬಾಯ್. ಗೋಷ್ಠಿ ಬಾಯ್ಲಿ ಕರಿಯ ನೆಗಡಿ ಆಗ್ಬಿಟ್ಟೈತೆ ಕರಿಯ. ನೋಡ್ತಾ ಇದ್ದ ಹೋಗ್ಲಿ ಅಂತ ಹಾಕಿದೆ. ಕುಡಿದ್ಬಿಟ್ಟು ಸ್ವಲ್ಪ ನೆಕ್ದ ನೆಕ್ಬಿಟ್ಟು ನೆಕ್ತು ಅಂತ 12 ವರ್ಷದ ಈಗ ಪಾಪ ಅದು ಬಿಡ್ತಾರ ಇಲ್ಲ, ಬಂದೊಂದು ಕಾಲು ನಿಂತೈತೆ. ನಾನು ಬೆಂಗಳೂರು ಬರ್ತೀಯನ ಅಂತ ನಾನು ಕರಿತೇನೆ. ಹುಲಿ, ತೋಳ, ನರಿ, ಆನೆಗಳ ಮಧ್ಯದಲ್ಲಿ ಜೀವನ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಆ ಪುಣ್ಯನ ನಮ್ಮ ಸಾತ್ವಿಕ್ ಮಾಡಿರಬೇಕು. ಏನೋ ಒಂದು ಹಿಂಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯ್ಕೊಂತ ನಾನು ಟೈಮ್ ಪಾಸ್ ಮಾಡ್ತಿದ್ರೆ ಅಣ್ಣ ಅಂತೂ ಫುಲ್ಲು ಡೆಡಿಕೇಶನಲ್ಲಿ ಇವತ್ತು ಇಂಟರ್ನಲ್ಸ್ ಐತೆ ಅಂತ ಓದ್ಕೊಂತಿದ್ದ. ಸಾತ್ವಿಕು ಕಾಲೇಜಿಗೆ ಹೋದ. ನಾನು ಇಲ್ಲಿ ಶಿವಮೊಗ್ಗ ಬಸ್ ಟರ್ಮಿನಲ್ ಹತ್ರ ಇಳ್ಕೊಂಡು ಈಗ ಹಾಸ್ಟೆಲ್ಗೆ ಹೋಗ್ಬೇಕು. ಹಾಸ್ಟೆಲ್ಗೆ ಹೋಗಿ ರೆಡಿ ಗಿಡಿ ಸ್ನಾನ ಆಗಿ ಬಟ್ಟೆ ಒಂದು ತಂದಿಲ್ಲ, ಇದನ್ನೇ ವಾಪಸ್ ಹಾಕ್ಕೋಬೇಕು. ಸೊ ಅವನ ಲಾಸ್ಟ್ ಯಾವುದೋ ದೇವಸ್ಥಾನದ ಹತ್ರ ಅವನಂತೆ, ಆ ದೇವಸ್ಥಾನದ ಹತ್ರ ಹೋಗಿ ಮುಂದೆ ನಮ್ಮ ಕೆಲಸಗಳ್ನ ಮಾಡುವ. ಹನ್ನೆರಡು ಗಂಟೆ ಒಳಗೆ ನಾವಂತರೂ ರೆಡಿ ಆದ್ವಿ. ಈಗ ಸಿಟಿ ರೌಂಡೆಲ್ಲ ಹೊಡ್ಕೊಂಡು ಅವನು ಕಾಲೇಜ್ಗೆ ಹೋಗ್ತಾನೆ, ಮುಂದೆ ನಮ್ಮನ್ನ ಅಲ್ಲಿ ಬಿಡ್ತಾನೆ. ಮುಂದೆ ಏನು ನೋಡೋಣ. ಮಧ್ಯದಲ್ಲಿ ಬಾಳೆಹಣ್ಣು ಸಿಕ್ತು, ಹೊಟ್ಟೆ ತುಂಬಿಕೊಳ್ಳೋಣ ಅಂತ ಬಾಳೆಹಣ್ಣು ತಿಂದ್ವಿ. ಕ್ರೇಜಿ ಪೀಪಲ್, ಈಗ ನಾವು ಹೋಗ್ತಾ ಇದ್ದೀವಿ ಸಂಕೇತ್ ಅವರ ಮನೆಗೆ. ಬಿಕಾಸ್ ಶೀ ಈಸ್ ಇನ್ವೈಟಿಂಗ್ ಮೀ ಫಾರ್ ಅ ಲಂಚ್. ಸಂಕೇತ್ ಅವರ ಮನೆಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಎಂಟ್ರಿ ಕೊಡ್ಬೇಕಾದ್ರೆ ನಮಗೊಂದು ಅತಿಥಿಗಳು ಕಾಯ್ತಾ ಇದ್ದಾರೆ ಇಲ್ಲಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಡಾಬರ್ಮನ್ ಅಂತಾನೆ ಇದು. ಇದನ್ನ ಅಣ್ಣವ್ರು ಕಟ್ಟಾಕಿದ್ಮೇಲೆ ನಮಗೆ ಒಳಗೆ ಎಂಟ್ರಿ. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಮಸ್ತಾಗೈತಿ ಜಾಗ. ರಾಗಿಗುಡ್ಡ ಆಫ್ ಶಿವಮೊಗ್ಗ. ರೈನ್ ಪ್ಲಸ್ ಇದು. ಫೈನಲಿ ವಿ ಆರ್ ನಿಯರ್ ದ ಡೆಸ್ಟಿನೇಷನ್, ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್. ಪಾಪ ಅವ್ನು ಜಾಕೆಟ್ ವಾಪಸ್ ಕೊಡು ಅಂದಿದ್ದ. ಸಂಕೇತ ಮಧ್ಯದಲ್ಲಿ ಮಾತಾಡ್ತಾ ಅದೇನೋ ಬೇರೆ ಬೇರೆ ಪ್ಲ್ಯಾನ್ಸ್ಗಳು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಹೇಳ್ಬಿಟ್ಟು ಬಾ ಅಂತ ಹೇಳ್ತಾ ಜಾಕೆಟ್ ವಾಪಸ್ ತೊಗೊಂಡು ಮರ್ತೋಗ್ಬಿಟ್ಟ. ಫೋನ್ ಮಾಡಿದ್ದೆ 3 ಗಂಟೆಗೆ ವಾಪಸ್ ಬರ್ತಾರಂತೆ. ಸೊ ಮೈ ಫ್ರೆಂಡ್ ಈಸ್ ಕಮಿಂಗ್ ಬ್ಯಾಕ್ ಎಟ್ 3 o'clock ಟು ಡಿಪಾರ್ಚರ್ ಮೀ. Let's see. ಜಾಕೆಟ್ನ ವಾಪಸ್ ಕೊಟ್ಟೆ. ಮಲಗಿದ್ದ ಅಂತ ಕೇಳಿದ್ರು. ಇಲ್ಲೂ ಬಂದವ್ರಿ, ಈಗ ವಾಪಸ್ ಹೋಯ್ತವ್ರಿ. ಆಬ್ವಿಯಸ್ಲಿ ಯಶವಂತಪುರ ಲಾಸ್ಟ್ ಸ್ಟೇಷನ್ ಆಗಿರೋದ್ರಿಂದ ಈ ಟ್ರೈನಿಂದ ಪ್ರತಿಯೊಂದು ಜನನು ಕೆಳಗೆ ಇಳಿತಾ ಇದ್ರು. ಸೊ ನಾನು ಟ್ರೈನಿನ ಆಪೋಸಿಟ್ ಸೈಡಿಂದ ಪ್ಲ್ಯಾಟ್ಫಾರ್ಮ್ ಹತ್ತಕ್ಕೆ ಹೋಗಲಿಲ್ಲ, ಸೈಡಿಂದ ಬಂದೆ.
ಇನ್ನೇನಿದೆ, ಹೊರಗಡೆ ಬಂದು ಮೆಟ್ರೋ ಟಿಕೆಟ್ ತೆಗ್ಸಿ ಮೆಟ್ರೋ ಹತ್ತಿ ಇಲ್ಲಿಗೆ ನಮ್ಮ ಬ್ಲಾಗ್ ಅಷ್ಟೇ.